ವೆಲ್ಕಮ್ ಟು ಅಡ್ವೆಂಚರ್ ಸೀರೀಸ್ ಪಾರ್ಟ್ 2 ಡೇ 2. ದಾಂಡೇಲಿಯಿಂದ ಹೊರಟು ಆನ್ ದ ವೇ ಬರ್ತಾ 1 ಅವರ್ ಸೈಟ್ ಸೀನ್ ನೋಡಿಕೊಂಡು ಮುರುಡೇಶ್ವರ ರೀಚ್ ಆಗ್ತೀವಿ. ಫ್ರೆಶ್ ಅಪ್ ಆಗಿ ಸ್ಕೂಬಾ ಡೈವಿಂಗ್ ಫಾರ್ಮ್ ಫಿಲಪ್ ಮಾಡಿ ಗ್ರೂಪ್ ಜೊತೆ ಒಂದೆರಡು ಪೋಸ್ಟ್ ಕೊಡೋ ಅಷ್ಟರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬೋಟ್ ರೆಡಿ ಆಗಿರುತ್ತೆ. ಬೋಟ್ ಹತ್ತಿ ಸುತ್ತ ವ್ಯೂ ಎಂಜಾಯ್ ಮಾಡ್ತಾ ಹಾಗೆ ಮೂವ್ ಮಾಡ್ತಾ ಇರಬೇಕಾದ್ರೆ ಫಿಶಿಂಗ್ ಸೀನ್ಸ್ ಕಾಣುತ್ತೆ. ಅದನ್ನು ಎಂಜಾಯ್ ಮಾಡ್ಕೊಂಡು ಮೂವ್ ಮಾಡಬೇಕಾದ್ರೆ ಬಂದೇ ಬಿಡ್ತೀವಿ ನೋಡಿ ನೇತ್ರಾಣಿ ಐಲ್ಯಾಂಡ್ಗೆ. ಈ 1.5 ಅವರ್ ಬೋಟ್ ಜರ್ನಿಯಲ್ಲಿ ನಮಗೆ ಏನೇನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಅಂಡರ್ ವಾಟರ್ ಹೋದಾಗ ಅಂತ ತಿಳಿಸಿದ್ರು. ನೋಡ್ತಾ ಇದ್ದಾಗೆ ನನ್ನ ಲೈಫ್ನ ಒಂದು ಕ್ರೇಜಿ ಅಡ್ವೆಂಚರ್ ಆದ ಸ್ಕೂಬಾ ಡೈವಿಂಗ್ ಮಾಡುವಂಥ ಚಾನ್ಸ್ ಬಂದೇ ಬಿಡ್ತು. ಆ ಸೂಟೆಲ್ಲ ಹಾಕಿ ಎಲ್ಲ ಮೆಜರ್ಸ್ ಹೇಳಿ ನನ್ನನ್ನು ಡೈವ್ ಮಾಡಿಸೇ ಬಿಟ್ಟರು. ನೋಡ್ಬೋದು, ಡೈವ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ಆ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ. ಅವರ ಒಂದು ಗೈಡೆನ್ಸ್ ಪ್ರಕಾರ ಡೈವ್ ಮಾಡೇ ಬಿಟ್ಟೆ. ಡೈವ್ ಮಾಡಿದ ತಕ್ಷಣ ನನಗೆ ನಾನೇನು ನೋಡ್ತಾ ಇದ್ದೀನಿ ಅಂತ ನಂಬಕ್ಕೆ ಆಗಲಿಲ್ಲ. ಈ ಕೆಳಗಿನ ಪ್ರಪಂಚದಲ್ಲಿ ಆ ಕಲರ್ ಕೋರಲ್ಸ್ ಮತ್ತು ಕಲರ್ ಫಿಶಸ್ಗಳನ್ನ ನೋಡ್ತಾ ಇದ್ದರೆ ಏನೋ ಒಂದು ಸಂತಸ ಮನಸ್ಸಿನಲ್ಲಿ, ಏನೋ ಒಂದು ಖುಷಿ, ಏನೋ ಸಾಧಿಸಿದೆ ಅನ್ನೋಂಥ ಏನೋ ಒಂದು ಭಾವನೆ. ಒಂದು ಡೈವ್ ಅಂದರೆ ಸುಮಾರು 20ರಿಂದ 30 ನಿಮಿಷ, ಆದರೆ ಅದರ ಅನುಭವ ಮಾತ್ರ ಲೈಫ್ ಟೈಮ್ ಮೆಮೊರಿ. ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದನ್ನ ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಡೆಫಿನೆಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಈ ನ್ಯಾಷನಲ್ ಜಿಯೋಗ್ರಫಿ ಮತ್ತು ಡಿಸ್ಕವರಿ ಚಾನಲ್ಸ್ಗಳಲ್ಲಿ ನಾವೇನು ನೋಡ್ತಾ ಇದ್ವೋ ಅದನ್ನು ನಾನು ಕಣ್ಣಾರೆ ಎದುರುಗಡೆ ನೋಡಿದಾಗ ನನ್ನ ಆ ಅನುಭವ ಮಾತ್ರ ಹೇಳೋದಕ್ಕೆ ಪದಗಳೇ ಇಲ್ಲ. ಈ ಒಂದು ಅಡ್ವೆಂಚರ್ ಜರ್ನಿನ ಆರ್ಗನೈಸ್ ಮಾಡಿದ ಟ್ರೆಕ್ ಅಪ್ ಕರ್ನಾಟಕ ಮತ್ತು ಸ್ಕೂಬಾ ಗುರು ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಬಾ ಡೈವ್ ಮಾಡಿ ಹಾಗೆ ಮೇಲೆ ಬಂದು ಒಂದಷ್ಟು ಮೆಮೊರೀಸ್ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಹೊರಡ್ತೀವಿ. ಆನ್ ದ ವೇ ಬರ್ತಾ ಸನ್ಸೆಟ್ ಎಂಜಾಯ್ ಮಾಡ್ಕೋತಾ ನಮ್ಮನ್ನು ಡೈವ್ ಮಾಡಿಸ್ತಾ ಸ್ಕೂಬಾ ಡೈವರ್ಸ್ ಜೊತೆ ಒಂದಷ್ಟು ಮಾತುಕತೆ ಆಡ್ತಾ ಮುರುಡೇಶ್ವರಗೆ ಬಂದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಡ್ತೀವಿ.